6ನೇ ತರಗತಿಯ ಪರಿಷ್ಕೃತ ಪಠ್ಯವಸ್ತುವಿನ ಪ್ರಕಾರ ವಿಜ್ಞಾನ ವಿಷಯದ ಅಧ್ಯಾಯ 2 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಅಭ್ಯಾಸಗಳು. ಪ್ರಶ್ನೆ 1. ಮರದಿಂದ ತಯಾರಿಸಬಹುದಾದ 5 ವಸ್ತುಗಳನ್ನು ಹೆಸರಿಸಿ. ಉತ್ತರ: ಕುರ್ಚಿ, ಮೇಜು, ಬ್ಯಾಟು, ಬಾಗಿಲು ಮತ್ತು ಬೆಂಕಿ ಪೆಟ್ಟಿಗೆ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ. ಗಾಜಿನ ಪಾತ್ರೆ, ಪ್ಲಾಸ್ಟಿಕ್ ಆಟಿಕೆ, ಸ್ಟೀಲ್ ಚಮಚ, ಹತ್ತಿಯ ಅಂಗಿ. ಉತ್ತರ: ಹೊಳೆಯುವ ವಸ್ತು ಸ್ಟೀಲ್ ಚಮಚ. ಪ್ರಶ್ನೆ 3. ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಉತ್ತರ: ವಸ್ತುಗಳು ಮತ್ತು ಪದಾರ್ಥಗಳನ್ನು ಹೊಂದಿಸಿ ಬರೆಯಲಾಗಿದೆ. ಪುಸ್ತಕ, ಕಾಗದ, ಪಾತ್ರೆ ಅಥವಾ ಲೋಟ, ಗಾಜು, ಕುರ್ಚಿ, ಮರ, ಆಟಿಕೆ, ಪ್ಲಾಸ್ಟಿಕ್ಗಳು, ಶೂಗಳು, ಚರ್ಮ. ಪ್ರಶ್ನೆ 4. ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ. 1. ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ. ತಪ್ಪು. 2. ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ. ತಪ್ಪು. 3. ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ. ತಪ್ಪು. 4. ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಸರಿ. ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ. ತಪ್ಪು. ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ. ತಪ್ಪು. 7. ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ. ಸರಿ. 8. ವಿನೆಗರ್ ನೀರಿನಲ್ಲಿ ಕರಗುತ್ತದೆ. ಸರಿ. ಪ್ರಶ್ನೆ 5. ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ. ನೀರು, ಬಾಸ್ಕೆಟ್ಬಾಲ್, ಕಿತ್ತಳೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಕೆ. ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ. ಎ. ಗೋಲಾಕಾರ ಮತ್ತು ಉಳಿದ ಆಕಾರಗಳು. ಬಿ. ತಿನ್ನಬಹುದಾದ ಮತ್ತು ತಿನ್ನಲಾರದವು. ಉತ್ತರ: ಎ. ಗೋಲಾಕಾರ: ಬಾಸ್ಕೆಟ್ಬಾಲ್, ಕಿತ್ತಳೆ, ಗ್ಲೋಬ್, ಸೇಬು, ಮಣ್ಣಿನ ಮಡಕೆ. ಉಳಿದ ಆಕಾರಗಳು: ನೀರು, ಸಕ್ಕರೆ. ಬಿ. ತಿನ್ನಬಹುದಾದ: ಕಿತ್ತಳೆ, ಸಕ್ಕರೆ, ಸೇಬು. ತಿನ್ನಲಾರದವು: ನೀರು, ಬಾಸ್ಕೆಟ್ಬಾಲ್, ಗ್ಲೋಬ್, ಮಣ್ಣಿನ ಮಡಕೆ. ಪ್ರಶ್ನೆ 6. ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ. ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವವೇ ಎಂದು ಪರೀಕ್ಷಿಸಿ ನೋಡಿ. ಉತ್ತರ: ಕಟ್ಟಿಗೆ, ಪೇಪರ್, ಪ್ಲಾಸ್ಟಿಕ್. ಇವು ನೀರಿನಲ್ಲಿ ತೇಲುವ ಕೆಲವು ವಸ್ತುಗಳು. ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುತ್ತವೆ. ಪ್ರಶ್ನೆ 7. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಎ. ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಕಪಾಟು. ಉತ್ತರ: ಮಗು. ಬಿ. ಗುಲಾಬಿ, ಮಲ್ಲಿಗೆ, ದೋಣಿ, ಚೆಂಡು ಹೂ, ಕಮಲ. ಉತ್ತರ: ದೋಣಿ. ಸಿ. ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ, ಮರಳು. ಉತ್ತರ: ಮರಳು. ಡಿ. ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಉತ್ತರ: ತಾಮ್ರದ ಸಲ್ಫೇಟ್.